ಸಿಲಿಂಡರ್ ಸ್ಫೋಟಗೊಂಡು 6 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಗದಗ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಬಸಪ್ಪ ಆದಿವಾರ ಎನ್ನುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ. ಈ ಘಟನೆಯಲ್ಲಿ 14 ವರ್ಷದ ಶರಣಪ್ಪ ಸೇರಿದಂತೆ 6 ಮಂದಿಗೆ ಗಾಯಗಳಾಗಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾಗಿದೆ. ಘಟನೆಯಲ್ಲಿ ಗಾಯಗೊಂಡ ಲಕ್ಷ್ಮವ್ವ ಕಣವಿ ಹಾಗೂ ಮಂಜುಳಾ ನಿರ್ಮಲಾಗೆ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗ್ಯಾಸ್ ಸೋರಿಕೆಯಿಂದಾಗಿ ಅಕ್ಕಪಕ್ಕದ ನಿವಾಸಿಗಳ ಗಮನಕ್ಕೆ ಬಂದು ಮನೆ ಬೀಗ ಒಡೆಯೋದಕ್ಕೆ ಮುಂದಾಗಿದ್ದಾರೆ. ಕಿಡಿ ಹೊತ್ಕೊಂಡು ಸಿಲಿಂಡರ್ ಏಕಾಏಕಿ ಸ್ಫೋಟ ಆಗಿದೆ ಎನ್ನಲಾಗಿದೆ. ಇನ್ನು ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬಾರದ ಕಾರಣ ಗಾಯಾಳುಗಳನ್ನು ಬೈಕ್ ಮತ್ತು ಟಮ್ ವಾಹನದಲ್ಲಿ ಕರೆಕೊಂಡು ಆಸ್ಪತ್ರೆಗೆ ದಾಖಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮೂರು ಕನಿ ಹೊಸರಿ ಆದಿ ಅವ್ರ ಮನ್ಯಾಗ ಅದು ಸ್ವಯಂ ಅನ್ನೋ ಸುದ್ದಿ ಕೇಳಿ ಅವ್ರ ಮನೆಯ ಹುಡುಗನ ಸ್ವಯಂ ಅನ್ನಕತ್ತೈತಿ ಮಮ್ಮಿ ಅಂತ ಅವ್ರ ಮಮ್ಮಿ ಕರ್ಕೊಂಬಂದ್ರಿ. ಅವ್ರ ಮಮ್ಮಿ ಬಂದು ನಮ್ಮ ಇದನ್ನ ಒಂದಿಟ್ಟು ಕಲ್ ತೊಗೊಂಡು ಹೊಡ್ಯಂಬಾರಪ್ಪ, ನಮ್ಮ ಮನೆ ಉಳಿತಾವು, ಮಗ್ಲ ಮನೆ ಇಲ್ಲಿಗೆ ಬೆಂಕಿ ಐತಿ, ನಮ್ಮ ಸುಡ್ತಾವು ನಿಮ್ಮ ಸುಡ್ತಾವ ಅಂತ ಕರ್ಕೊಂಡು ಹೋದ್ರಿ. ಹ್ಞೂ ರೀ, ಗ್ಯಾಸ್ ಅದು ಸ್ವಯಂ ಅನ್ನೋದಕ್ಕೆ ರೀ ನಮ್ಮ ಮನೆ ಸುಡ್ದೈತಲ್ಲ, ಆಗ ಆಜು ಬಾಜು ಮನೆ ಅಷ್ಟು ಸುಡ್ತಾವಂತ ನಮ್ಮ ಇದನ್ನ ಒಂದು ಕಲ್ ತೊಗೊಂಡು ಹೋಗೋದ್ಲೇನ ನಮ್ಮ ಇದನ್ನ ಮಗನ ಅವ್ನಿಂದ ಹೋಗ್ಯಾನ. 2:30 ಪುಣೆ 3 ಅದು ಗ್ಯಾಸ್ ಒಳಗೆ ಇಟ್ಟು ಚಿಲಿ ಹಾಕ್ಕೊಂಡು ಸಿರಟಿ ಸಂತಿಗೆ ಹೋಗ್ಯಾರ. ಅವ್ರು ಸಂತಿಗೆ ಹೋದಾಗ ಏನು ನಾಳೆ ಅವ್ರ ಮನೆ ಕಾರಣ ಐತ್ರಿ. ಅದು ಹಂಗಾಗಿ ಸಂತಿ ತರಕ್ಕೆ ಹೋದ್ರೆ ಅದು ಚಿಸ್ ಅನ್ನೋದು ಅದು ಆ ಹುಡುಗ ಸಣ್ಣ ಹುಡುಗ ಕೇಳ್ತೀರಿ, ಒಂದು 12-13 ವರ್ಷದ ಹುಡುಗ. ಅವ ಹೋಗಿ ಅವ್ರ ಮಮ್ಮಿಗೆ ಹೇಳ್ಯಾನ, ಹಿಂಗೆ ಬೇ ಮಮ್ಮಿ ಅಲ್ಲಿ ಅತ್ತೆಯರ ಮನೆ ಚಿಸ್ ಅಂತೈತಿ ಅಂತೇಳಿ. ಆಕೆ ನೆರೆವರೆ ಮನೆ ಯಾರನ್ನ ನಮ್ಮ ಹಳೆಯನ್ನ ಶಿವಣ್ಣ ಅವ್ರನ್ನ ಕರ್ದಾರೆ. ಅವರು ಅವ ಕಲ್ ತೊಗೊಂಡು ಅದನ್ನ